ಅಲ್ಲಿ ಹಾವು ಬಂದಿದ್ದ ನಿಜಾನ, ಆದ್ರೆ ಅದ್ ನಿಮ್ಗೆ ನೋಡೋಟಕ್ಕೆ ಹೋಗ್ಬಿಟ್ಟಿತ್ತದ. ನನ್ನ ಬಗ್ಗೆ ನಿಮ್ಗೆ ಒಂದಿಲ್ಲ ಒಂದಿನ ಅರ್ಥ ಆಗ್ತೈತಿ. ನಿಂದ್ರಿ, ನನ್ನ ಬಗ್ಗೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಇವತ್ತು ಸಾಯಂಕಾಲ ಪರಮಾನಂದ ದೇವಸ್ಥಾನ ಬಳಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಬರ್ತೀರಾ? ಲಕ್ಷ್ಮಿ ನಿಂದರ ಹೇಳ್ಸಮ್ಮ. ಅಲ್ಲೇ ನಮ್ಮ ಮನೆಗೆ ಪೂಜೆಗೆ ಬಂದಿದ್ದಲ್ಲ ನೀನು, ಖರೇನ ಹಾವಿತ್ತು. ಆ ನನ್ನ ಬಗ್ಗೆ ನೀ ಬಾ ತಪ್ಪು ತಿಳ್ಕೊಂಡಿ. ಅವತ್ತೆಲ್ಲರೂ ನೋಡಿದ್ರೆ ನಮ್ಮ ಓಣ್ಯಾನವ್ರ ಹಾವು ಖರೇನ ಇತ್ತು. ತಪ್ಪು ಬಾ ತಿಳ್ಕೊಂಡಿ ಅನ್ನ ಸಂಬಂಧ. ಹೌದಾ? ಮೊನ್ನೆ ಅನ್ನಕ್ಕೆ ಬಡ್ದಲ್ಲ, ಬಡಿಬಾರ್ದಾಗಿತ್ತು ನೀ. ಪವನ್ ನನ್ನ ಫ್ರೆಂಡ್ ಅದಾನ, ಭಾಳ ಒಳ್ಳೆಯವ್ರು ಅದಾರ ಇವರಿಬ್ರು. ಲಕ್ಷ್ಮಿ ಅವ್ರು ಆ ಥರ ಇಲ್ಲ, ಭಾಳ ಒಳ್ಳೆಯವ್ರು ಅದಾರ. ಆ ಥರ ಇದ್ರೆ ನಮ್ಮ ಮನೆಗೆ ಕರಿತಿದ್ದೀವಲ್ಲ ನಾವು. ಅದು ಹಾವು ಬಂದಿದ್ದು ನಿಜಾನ ಐತಿ ಲಕ್ಷ್ಮಿ. ಲಕ್ಷ್ಮಿ ನೀ ಹೋಗಿ ಅವ್ರಿಗೆ ಸಾರಿ ಕೇಳಿದ್ರಾಗ ನಿಂದೇನು ತಪ್ಪಿಲ್ಲ. ಹೋಗಿ ಸಾರಿ ಕೇಳು. ಸರಿ, ನಾ ಬರ್ತೀನಿ. ಆಯ್ತು, ಮತ್ ಬಾ ಮನೆ ಕಡೆ. ನನ್ನ ಬಗ್ಗೆ ನಿಮ್ಗೆ ಒಂದಿಲ್ಲ ಒಂದಿನ ಅರ್ಥ ಆಗ್ತೈತಿ. ನೀ ಹೋಗಿ ಅವ್ರಿಗೆ ಸಾರಿ ಕೇಳಿದ್ರಾಗ ನಿಂದೇನು ತಪ್ಪಿಲ್ಲ. ಹೋಗಿ ಸಾರಿ ಕೇಳು. ಲಕ್ಷ್ಮಿ, ಲಕ್ಷ್ಮಿ ತಂಗಿ, ತಂಗಿ. ಹಾ ಅಣ್ಣ ಬಂದೆ. ಅಣ್ಣ ಮತ್ ಕೊಡು ಬಂದಿ. ರೊಕ್ಕ ಇದ್ರ ಸಂಬಂಧ ಇಸ್ಕೊಂಡ್ ಹೋಗ್ಯೇನ? ತಂಗಿ ಸುಮ್ಮನೆ ಹೊಂಟೀನಿ, ಬಸಾಯ ಬಿಡ್ತಾ ನಾನು ಕುಡಿಸಿ ಕಳಿಸಿದ್ ನೋಡ. ಅಣ್ಣ ನನ್ ಮೇಲೆ ಹಾನಿ ಮಾಡಿದ್ದೆಲ್ಲ ನೀ ಕುಡಿಯೋದಿಲ್ಲ ಅಂತ ಹೇಳಿ ಯಾಕೆ ಕುಡಿ ಬಂದಿ? ಅವ್ರು ಕುಡ್ಸಾರ ಅಂತ ಹೇಳಿ ಕುಡಿದು ಬರೋದ? ನೀ ಹೊಂಟಿ, ಇದನ್ನ ನಾ ನಂಬಂಗಿಲ್ಲ ತಂಗಿ. ನಿನ್ನ ಮೇಲೆ ಹಾನಿ ಮಾಡಿನ ಕರೆ, ಆದ್ರೂ ನನಗೇನೂ ಆಗೋದಿಲ್ಲ ತಂಗಿ, ಏನೂ ಆಗೋದಿಲ್ಲ ನನಗ. ಅಣ್ಣ ಕುಡಿಬೇಡ ಅಂದ್ರೂ ಯಾಕೆ ಕುಡ್ದಿ? ತಂಗಿ ಎಲ್ಲರ ಮುಂದೆ ನಿನ್ನ ಕೈ ಹಿಡಿ ಜಗ್ಗಲ್ಲ, ಅವನು ಒತ್ತನ ಆಗ್ಬಿಡುದಿಲ್ಲ. ಅಣ್ಣ ನಾ ಹೋಗಿ ಒಗ್ಯಾನ ಹೊಕ್ಕೊಂಬರ್ತೀನಿ.
ಯಾವಾಗ ಬರ್ತಾಳೋ? ಲಕ್ಷ್ಮಿ ಅವರ, ನೀವು ಬರ್ತಿರಲ್ಲ ಅಂತ ತಿಳ್ಕೊಂಡಿದ್ದೆ. ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಬಂದ್ರಲ್ಲ, ಥ್ಯಾಂಕ್ಸ್. ಇರಲಿ ಬಿಡ್ರಿ. ನಾನು ನಿಮ್ಗೆ ಮೊದಲ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕೆ ಸಾರಿ ಕೇಳತ್ತೀರಂತ ಅರ್ಥ ಆಗಿಲ್ಲ. ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತಾಯ್ತು ರೀ. ಯಾಕಂದ್ರೆ ಸುಮಾ ಎಲ್ಲನೂ ಅಲ್ಲಿ ನಡೆದಿದ್ದ ಘಟನೆ ಎಲ್ಲನೂ ನನಗೆ ಹೇಳಿದ್ಲ. ಅದಕ್ಕಾಗಿ ನಿಮ್ಮ ನೋಡಕ್ಕಂತ ಸಾರಿ ಕೇಳಕ್ಕೆ ಬಂದೀನಿ. ಗೊತ್ತದಲ್ಲ, ಅಷ್ಟು ಸಾಕು. ನನಗೆ ಹೇಳಿದ್ನಿ ನಿಮ್ಮ ಮೊದಲು ನಂದೇನು ತಪ್ಪಿಲ್ಲ ಅಂತೇಳಿ. ಆದ್ರೂ ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ರಿ. ಈಗ ನನಗೆ ಸಂತೋಷ ಆಯ್ತು ರೀ. ನಾನು ನಿಮ್ಗೆ ಹೊಡೆದಿದ್ದಕ್ಕೆ ಸಾರಿ ಕೇಳಾಕತ್ತೀನಿ ರೀ. ನಿಮ್ಗೆ ಹೊಡೆದಿದ್ದಕ್ಕೆ ನನ್ನಿಂದ ಭಾಳ ತಪ್ಪಾಗೈತಿ. ಏನರ ತಪ್ಪಾಗಿತ್ತಂದ್ರೆ ನಂಗೆ ಕ್ಷಮಿಸ್ರಿ. ಅಯ್ಯಯ್ಯೋ, ಪರವಾಗಿಲ್ಲ ಬಿಡಿ. ನನ್ನ ಬಗ್ಗೆ ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕ್ರಿ. ಆಯ್ತು ರೀ, ನಾ ಬರ್ತೀನಿ. ನಿಂತ್ಕೋರಿ, ನಾನು ನಿಮ್ಗೆ ಏನೋ ಒಂದು ಹೇಳ್ಬೇಕ್ರಿ. ನಿಮ್ಗೆ ನಾ ಇಷ್ಟಪಡಾಕತ್ತೇನೆ ರೀ. ಫಸ್ಟ್ ಟೈಮ್ ನೀವು ನಂಗೆ ಮಾತಾಡಿದ್ರಲ್ಲ, ತುಂಬಾ ಏನೋ ಒಂಥರ ಸಂಕೋಚ ಅನಿಸ್ತು ರೀ. ಆಮೇಲೆ ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮ ಇರೋ ಸ್ವಾಭಿಮಾನ ನಂಗೆ ಭಾಳ ಇಷ್ಟ ಆಯಿತು. ನಾನು ನಿಮ್ಗೆ ಮನಸಾರ ಇಷ್ಟಪಡ್ತಾ ಇದ್ದೀನಿ ರೀ. ಆದರೆ ನಿಮ್ಗೆ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಪ್ರೀತಿ ಒಪ್ಕೋತೀರಿ? ಏನು ಹೇಳತ್ತೀರಿ ನೀವು? ನಿಮ್ಮ ಮೇಲೆ ಪ್ರೀತಿ ಆಗಲಿ ಯಾವುದೇ ಭಾವನೆ ಆಗಲಿ ಯಾವುದೂ ನನಗೆ ಬಂದಿಲ್ಲ. ನಾವು ದುಡ್ಕೊಂಡು ತಿನ್ನೋರು. ನಿಮಗೆ ನಮಗೆ ಯಾವ ರೀತಿಯಿಂದ ಹೊಂದಾಣಿಕೆ ಆಗಲ್ಲ. ನನ್ನ ಮನಸ್ಸಿನಾಗ ಯಾವುದೋ ಪ್ರೀತಿ ಆಗಲಿ ಯಾವುದೂ ಏನೂ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕೂಲಿ ಮಾಡೋರು ನಾವೆಲ್ಲಿ ನೀವೆಲ್ಲಿ, ನಿಮಗೆ ನಮಗೆ ಹೊಂದಾಣಿಕೆ ಆಗಬರಲ್ಲ. ಆದರೆ ಯಾವುದೂ ನೋಡಿ ನಾನು ನಿಮ್ಗೆ ಇಷ್ಟಪಟ್ಟಿಲ್ಲ. ನಿಮ್ಮ ಒಳ್ಳೆತನ ನೋಡಿ ಇಷ್ಟಪಟ್ಟಿದ್ದೀನಿ ನಾನು. ಪರವಾಗಿಲ್ಲ, ನಾನು ನಿಮ್ಗೆ ಇಷ್ಟಪಟ್ಟಿದ್ದೀನಿ. ನನಗೆ ಒಪ್ಕೋತೀರಾ? ಯಾವ ಕಾರಣಕ್ಕೂ ನಿಮ್ಮ ಪ್ರೀತಿ ನನಗೆ ಒಪ್ಕೊಳಕ್ಕಾಗೋದಿಲ್ಲ. ಲಕ್ಷ್ಮಿ ಅವ್ರ, ನಿಂದ್ರಿ, ನಾ ಹೇಳೋದು ಕೇಳ್ರಿ. ಯಾಕೆ ನಿಂತಾನಿಲ್ಲ? ಏ ದೋಸ್ತ, ಏನ್ ಮಾಡತ್ತಿಲ್ಲಿ? ಪವನ್ ಯಾಕೆ ಬಂದಿಲ್ಲ? ಏನ್ ದೋಸ್ತ ನೀ ಕಾಡೆ? ಏನಿಲ್ಲ, ತೋಟಕ ಕಡೆ ಹೋಗಿದ್ನಿ, ಸ್ವಲ್ಪ ಕೆಲ್ಸ ಇತ್ತು. ನೀ ಹಿಂಗ್ ನಿಂತಿ? ಏನಿಲ್ಲ, ಸುಮ್ ಬಂದಿದ್ನಿ. ಸರಿ, ನಾ ಬರ್ತೀನಿ, ಹೋಗ. ದೋಸ್ತ ಇರ್ಲಿ ಬಾರೋ, ಇಲ್ಲೇ ಒಂದ್ ರೌಂಡ್ ಹೋಗಿ ಬರ್ನು, ಕೆಲ್ಸ ಐತಿ. ಸರಿ. ಲಕ್ಷ್ಮಿ, ಏ ಲಕ್ಷ್ಮಿ, ಟೈಮ್ ಎಷ್ಟಾಯ್ತು? ಗ್ಯಾನ್ಗೆ ಹೋಗಲಕ್ಕ ಹೋಗ್ಯಾಳ, ಯಾವಾಗ ಬಂದೇ ಇಲ್ಲ. ಏನೇನ ಟೈಮ್ ಎಷ್ಟಾಗೈತಿ? ತಂಗಿ, ಟೈಮ್ ಎಷ್ಟಾಗೈತಿ? ಎಲ್ಲಿ ಹೋಗಿದ್ದು? ಏನಿದೆ? ಅಣ್ಣ ಒಂದು ಸ್ವಲ್ಪ ತಡ ಆತ. ಚೆನ್ನಾದ ಹೋಗ. ಯಾರು ಬೇರೆ ಅಂದಿದ್ದು, ಎಲ್ಲಿ ಹೋಗಿದ್ದು? ಏ ಹೋಗ್ಲಿ ಬಿಡಪ್ಪ, ನಮ್ಮ ತಂಗಿ ಮ್ಯಾಲ ಡೌಟ್ ಬಿಡಿಬಾರ್ದು. ನನ್ನ ಬಂಗಾರದಾಳಾಕಿ. ತಂಗಿ,
ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತಾನೆ. ಯಾಕನ ಎಲ್ಲ ಹೊಂಟಿ? ಅವ ಬಸ್ಸ ನನ್ನ ಕಡೆ 500 ರೂಪಾಯಿ ಇಸ್ಕೊಂಡಾನ, ಕೊಡೋವಲ್ಗೇನ ಒಟ್ಟ. ಅದಕ್ಕೆ ಹೋಗಿ ಒಂದು ಇಸ್ಕೊಂಡ್ ಬರ್ತೀನಿ. ನಾವು ಕೊಡಾಕ ನಿಂಗೆಲ್ಲ ರೊಕ್ಕ ಬಂದವನ್ನ? ಮನೆ ಹಾಲಿನೂ ಬಂದಿದ್ದು ಅವಂಗ ಕೊಟ್ಟು ಬಿಟ್ಟಿನಿ, ಕೊಡೋವಲ್ಗೇನೆ 1 ತಿಂಗಳಾತ. ಅಣ್ಣ ಮನ್ಯಾಗ ಸಂತಿ ಅದು ಏನಿಲ್ಲ ಮಾಡಾಕ, ರೊಕ್ಕ ಇಸ್ಕೊಂಡ ಸಂತಿ ಮಾಡ್ಕೊಂಡ್ ಬಾ. ಬರ್ತೀನಿ, ಜಲ್ದಿ ಬಾ. ಬರ್ತೀನಿ ತಂಗಿ. ಏ ಬಸ್ಸು, ಏನ್ ಮಾಡತಿ? ಏ ಬಾರೋ ರಾಮು, ಎಲ್ಲಿದ್ದ 2 ದಿವಸ ಏನ್ ಭೇಟಿನ ಇಲ್ಲ. ಏನ್ ದೋಸ್ತ ಇಲ್ಲೇ ಅದನು, ಮನೆಯವ್ರು ರೊಕ್ಕ ಇಸ್ಕೊಂಡ್ ರೊಕ್ಕ ಕೊಡು. ಹೌದು, ನಾನು ಇನ್ನೂ ಕೊಡೋದೈತಿ. ಕೊಡು ದೋಸ್ತ, ಇದ್ರ ನನಗೆ ಭಾಳ ಕೊಳೆ ಮ್ಯಾಗ್ಯಾವು. ತಗೋರೋ ದೋಸ್ತ, ಭಾಳ ದಿವಸ ಅದು ಕೊಟ್ಟಿಲ್ಲ ನಾನು ನಿನ್ಗೆ. ನಾನು ನೆಂಪ ಇಲ್ಲ ದೋಸ್ತ, ಕೇಳಿ ಬೇಸ್ ಮಾಡಿದ್ದು ದೋಸ್ತ. ತಗೋ ನೋಡಿ ಹೆಣಸ್ಕೊಂಡು 500 ಅದಾವ ದೋಸ್ತ. ಗಾಡಿ ಅಟ್ಟ ಹೊಲ್ಸಿಡದತ್ ಬಾಪ, ವರ್ಷಾತಿದ್ನಿ. ಹಾ ದೋಸ್ತ, ಕ್ವಾಟ್ ಪಾಡಾತಪ್ಪ, ನಾವು ಕೊಳೆ ಮ್ಯಾಗಿದ್ದು ನನಗೆ. ಅದಾವ ದೋಸ್ತ? ಅದಾವ. ಏ ದೋಸ್ತ, ಅಂದ್ರೆ ಕೆಲ್ಲೆನ ಹಿಡದೈತಿ, ಹೋಗೋಣ ನಡಿ ಅಟ್ಟ. ಏ ದೋಸ್ತ ಬ್ಯಾಡಪ್ಪ, ಆ ಕಡೆ ಬರಂಗಿಲ್ಪ ದೋಸ್ತ. ನಮ್ಮ ತಂಗೆಲ್ಲ ವಾರನ್ ಭಾಳ ಮಾಡ್ಯಾಳು, ಭಾಳ ಬೀತಾಳಾಕಿ. ಆ ಕಡೆ ದಾರುಕ ಅಂಗಡಿ ಕೈ ಮುಗಿದು ಬಿಡ್ತೀನಿ ಬಾ. ಏ ದೋಸ್ತ, ಮೊದ್ಲಿಂಗತೆ ಇಲ್ಲ ಡ್ರಿಂಕ್ಸ್ ಬೇರೆ ಬಂದಾವು, ನಾತದ ಏನಿಲ್ಲ, ನಡಿ ಹೋಗಿ ಬರೋಣ. ಮಾರೋ ದೋಸ್ತ. ಏ ದೋಸ್ತ ಬ್ಯಾಡು, ನಾ ಹೇಳ್ತೀನಿ ಕೇಳೋ ದೋಸ್ತ. ಕುಡಿದು ಬಿಟ್ಟು ನಮ್ಮ ತಂಗಿ ದೋಸ್ತ ಬಾ ಹೋಗೋಣ ಬಾ. ತಗೋರೋ ದೋಸ್ತ, ತಗೋರ್ ತಂದಿಟ್ಟೇನಿ. ಬ್ಯಾಡು ದೋಸ್ತ, ನಮ್ಮ ತಂಗಿ ನಿಷೇಧ ಏರ್ತಿದ್ ಗೊತ್ತಾತಂದ್ರ ಮಾತು ಸುಮ್ಮನೆ ಜಗಳ ತಗೊಂಡಿರ್ತಾಳ. ಏ ದೋಸ್ತ ಇಲ್ಲಿ ತಗೋರು, ಇಲ್ಲ ನಾತು ಬರಂಗಿಲ್ಲ ಏನು ಇಲ್ಲ, ತಗೋ ದೋಸ್ತ. ನೀನು ಸಂಬಂಧ ತಂದಣ್ಣ ಮತ್ತೆ ನಾತ್ ಬರೋದಿಲ್ಲ. ಇಲ್ಲ ಓ ದೋಸ್ತ, ಒಟ್ಟ ಸುಮ್ ಕುಡಿ ಹೇಳ್ತಾನ. ತಗೋ ನೀರ್ ಹಾಕ್, ನಂಗಸ್ ನೀರ್ ಹಾಕ್. ನೋಡಪ್ಪ, ಮತ್ತೆ ನೀನ್ ವಿಶ್ವಾಸ ಮಾಡಿ ಕುಡಿತೀನಿ. ಏನು ಕುಡಿ ಓ ದೋಸ್ತ, ಏನು ಇಲ್ಲ. ಚೇಸ್. ದೋಸ್ತ ಸಾಕಿನ್ ಹೇಳೇನು, ಹೋಗೋಣ. ಏ ದೋಸ್ತ ಕೊಂಡ್ರಿ ಎಲ್ಲಿ ಹೇಳಕ್ಕೆ? ಆಗಳ ರೊಕ್ಕ ಕೊಡಿದ್ದೆ, ಏನ್ ದಂಡಿ ಹತ್ತಿಲ್ಲ. ಆಗಳ ರೊಕ್ಕ ಕೊಡ್ಲಿ, ಹೋಯ್ದು ಇನ್ನೊಂದು ತರ್ತಾನ. ಏ ದೋಸ್ತ, ಇದೇ ರೊಕ್ಕ ಕೊಡುದು, ಇದೇ ಕೊಟ್ಟಿದ್ದಿ, ಮಾತು ಬೇಡ ಆಯ್ತು ಏನ? ಏನೋ ದೋಸ್ತ, ಈ ಕೊಚ್ಕೊಮ್ಮೇಲೆ ನಂಬಿಕೆ ಇಲ್ಲ ಏನ್ ನಿಂಗ? 500 ರೂಪಾಯಿ ತ. ನಮ್ಮ ತಂಗಿ ಬೇಯ್ತಾಳಪ್ಪ, ಮನ್ಯಾಗ ಶಾಂತಿ ಇಲ್ಲ ಹೇಳ. ಇದೇ ರೊಕ್ಕ ತೊಗೊಂಡ್ ಶಾಂತಿ ಮಾಡಂದಾಳು, ಮತ್ ನೀನ ಬೇಡ್ಲಾತಿವನ. ಏ ಎಲ್ಲಿ ತಂಗಿ ಕೊಲ್ ರೊಕ್ಕ ಕೊಲ್. ದೋಸ್ತ ಹಂಗ ಮಾಡ್ಬೇಡ. ಏ ಇಲ್ಲ ದೋಸ್ತ, ಇನ್ಯಾರು ತಗೊಂಬರ್ಮ. ಬ್ಯಾಡು ಎಲ್ಲ ದೋಸ್ತ ತರ್ತಾನ. ಏ ಬಾರೋ ದೋಸ್ತ, ಬೇಡ. ಏ ದೋಸ್ತ ಬ್ಯಾಡೋ ದೋಸ್ತ, ನಮ್ಮ ತಂಗಿ ಬೇಯ್ತಾಳ, ಬ್ಯಾಡ ಬಾರೋ ದೋಸ್ತ. ರಾಮು, ನಾವೊಂದ್ ಮಾತು ಹೇಳ್ತಾನು, ನೀ ತಪ್ಪು ತಿಳ್ಕೊಂಗಿಲ್ಲ ಅಂದ್ರ. ಹೇಳೋ ದೋಸ್ತ, ಏನ್ ಹೇಳ? ಮೊನ್ನೆ ಅತ್ಲೆ ಅಲ್ಲಿ ರಾಹುಲ್ನ ಜೋಡಿ ನಿಮ್ ತಂಗಿ ನಿಂತಿದ, ನನ್ನ ಕಣ್ಣಾರೆ ನೋಡೇನಿ. ಏನ್ ಹೇಳತ್ತಿದ್ದೇವ್ ನೀ? ನಮ್ಮ ತಂಗಿ ಸೀತೆ ಅಷ್ಟೇ ಪವಿತ್ರವಾದವಳು. ನನ್ನ ತಂಗಿ ಬಗ್ಗೆ ನಿನಗೇನ್ ಗೊತ್ತು? ಇದ್ದಕ್ಕಿದ್ದಂಗೆ ಹೇಳ್ರ, ಎದ್ದು ಬಂದೆ ಎದೆ ಗೊದ್ರಂತೆ. ತೆಗಿ. ಏಯ್, ನೀ ಎಲ್ರ ಹೇಳಿದ ಖರೆ ಇತ್ತಂದ್ರ ಅದನ್ನ ನೋಡ್ತಾನ. ಲಕ್ಷ್ಮಿ, ಬಾ. ಏನ್ ಮಾಡತ್ತಿ? ಏನಿಲ್ಲ, ಅಕ್ಕಿ ಹಸ್ ಮಾಡತ್ತಿದ್ನಿ. ಹೌದಾ, ಆಯ್ತು ತಗೋ, ನಾ ಹೋಗ್ತೇನೆ. ಸುಮಾ ನಿಂದ್ರ, ಏನಾತ? ನಾನ್ ಹಿಂಗ ಏನೇ ಹೇಳ್ಬೇಕ. ಏನ್ ಹೇಳ? ಅದ ಹೆಂಗ್ ಹೇಳ್ಬೇಕಂತ ಹೇಳಿ ನಂಗೆ ಗೊತ್ತಾಗತ್ತಿಲ್ಲ. ಹೇಳ ಬಾ, ಕುಂದ್ರುನು ಮಾತಾಡು. ಲಕ್ಷ್ಮಿ, ಏನ ಹೇಳ್ತೀನಂದಲ್ಲ ಹೇಳ. ಸುಮಾ ಹೆಂಗ್ ಹೇಳ್ಬೇಕ ನಂಗೆ ಗೊತ್ತಾಗತ್ತಿಲ್ಲ. ನೀ ಹೇಳಿದೆಲ್ಲ, ಅವ್ರಿಗೆ ನಾ ಸಾರಿ ಕೇಳಕ್ ಹೋಗಿದ್ನಿ. ಸಾರಿನ ಕೇಳಿದೆ, ಆದ್ರ ಅವ್ರು ನನ್ ಲವ್ ಮಾಡತ್ತಾನಂತ ಹೇಳಿದ್ರ. ಎಲ್ಲಾ ಸುಳ್ಳು ಹೇಳತ್ತೀನಿ, ನನ್ನ ಜೋಕ ಮಾಡತ್ತಿ. ಇದ್ಲೆಲ್ಲ ನಂಬಂಗೆ ಇಲ್ಲ ನಾ ನಿಜ ಹೇಳತ್ತೀನಿ. ನಿಜವಾಗ್ಲೂ ನಾ ಅವ್ರಿಗೆ ಸಾರಿ ಕೇಳಕ್ ಹೋದಾಗ ನಂಗೆ ಆ ಮಾತು ಹೇಳಿದ್ ನಿಜಾನ ಐತಿ. ಆದ್ರೆ ಅವ್ರಿಗೆ ಏನ್ ಹೇಳ್ಬೇಕಂತ ನನಗೆ ಗೊತ್ತಾಗ್ಲಿಲ್ಲ. ಅವ ಬೆಂಗಳೂರಿನಾಗ ಜಾಬ್ ಮಾಡ್ತಾನ, ಹೋಗಿ ನಿನ್ ಲವ್ ಮಾಡ್ತಾನ. ಹಾಗ ಹುಚ್ಚಿ, ಏನ್ ಹೇಳಾತಿ? ಏ ಸುಮಾ, ನಾ ನಿಜ ಹೇಳಾತನ, ಸುಳ್ಳು ಹೇಳಾಕತ್ತಿಲ್ಲ. ಖರೇನು ನಂಗ ಅಂದಾನ. ನಾ ಅವ್ರಿಗೆ 1 ಬಿಟ್ಟು 2 ಸಲ ಕೇಳೇನಿ. ನಾ ನಿಜಾನ ಹೇಳಾತನ ಸುಮಾ, ನಾ ಖರೇನು ಸುಳ್ಳು ಹೇಳಾತಿಲ್ಲ.
ಅವ್ರ ಮುಂದೆ ನಂಗೆ ಏನು ಹೇಳ್ಬೇಕಂತ ಗೊತ್ತಾಗ್ಲಾರ್ದಕ್ಕ ನಾ ಹಂಗ ಮನೆಗೆ ಬಂದೀನಿ. ನೀ ಇಷ್ಟ ಹೇಳತ್ತೆ ಅಂದ್ರ ನಾ ನಂಬ್ತಿನ್ಲೇ ನಿನ್ನ. ಆದ್ರ ಸುಮಾ ನಂಗೆ ಯಾಕೋ ಸರಿ ಅನ್ಸಾತಿಲ್ಲ. ಅವ್ರೆಲ್ಲಿ ನಾನು ಎಲ್ಲಿ? ಒಂದೇ ಮಾತ ಅವನು ನಾ ಕಳ್ಕೊಂಡೇನಿ. ಅಣ್ಣ ನೋಡಿದ್ರೆ ಹೆಂಗಂದ, ನಾಳೆ ನಂಗೆ ಜನ ಹೆಂಗಂತಾರ ಒಂದು ಸ್ವಲ್ಪರೇ ವಿಚಾರ ಮಾಡಿ, ಅದೆಲ್ಲ ವಿಚಾರ ಮಾಡಿ ಅವ್ರಿಗೂ ನನಗೂ ಸಂಬಂಧ ಯಾಕಾರಣಕ್ಕೂ ಆಗೋದಿಲ್ಲ. ನನ್ನ ಅಂಥ ಮನಸ್ಸು ಭಾವ ನೀನು ಯಾವುದೂ ಇಲ್ಲ. ಬೇಡ, ನನ್ನ ಜೀವನ ಹಿಂಗೈತಿ. ಅವ್ರೆಲ್ಲೋ ನಾ ಎಲ್ಲೋ ಹೊಂದಂಗಿಲ್ಲ. ಯಾಕೆ ವಿಚಾರ ಮಾಡ್ತಿ? ನಿನ್ನ ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೇದೇ ಆಕೈತಿ. ನಮ್ಮ ತಂಗಿ ಬಗ್ಗೆ ಏನೇನು ಕೆಟ್ಟ ಕೆಟ್ಟ ಹೇಳ್ತಾನೆ. ನಮ್ಮ ತಂಗಿ ಹೆಂಗದ ನನಗೆ ಬರ್ತೈತಿ. ಅಲ್ಲಿ ಹೋಗಿ ಜಗಳ ತೆಗೆದು ಮಾಡಬಾರ್ದು. ಮನೆಗೆ ಹೋಗಿಪ್ಪ ನಮ್ಮ ತಂಗಿ ಕೂಡ. ನೀ ಯಾಕೆ ಬಂದಿವ ಮನೆಗೆ? ಅಕ್ಕಿ ಯಾಕೆ ಬಂದಾಳ ಅಂತ ಹೇಳಿ ನೀ ಯಾಕೆ ಕೇಳತಿ? ಸಂತಿ ತಗೊಂಬ ಅಂತ ತಗೊಂಬರಕ್ ಆಗಿಲ್ಲ. ತಂಗಿ ಶಾಂತ್ಯ, ನಾನು ತಂಗಿ ಮೇಲೆ ಡೌಟ್ ಬಿಡಬಾರ್ದಪ್ಪ. ಅಣ್ಣ ಏನ್ ಹೇಳಿದ್ ನಾ ನಿನಗ? ಸಂತಿ ತಗೊಂಬ ಅಂದ್ರ ಇಲ್ಲೇನ್ ಬಂದ್ ನಿಂತಿ? ತಂಗಿ ಅವ 500 ರೂಪಾಯಿ ಕೊಟ್ಟಿದ್ದ, ಮಾತು ದಾರು ಕೊಡಿಸಿ ಮಾತು ವಾಪಸ್ ಇಸ್ಕೊಂಡ. ಹಿಂಗಾಗಿ ನಾ ಶಾಂತಿನ ತಂದಿಲ್ಲ ತಂಗಿ. ನೀವು ಏನು ಅಕ್ಕಿ ಹಸನ್ ಮಾಡಲಿ ವಾಟ್ ಹಸದೈತಿ. ಇವನು ಹೋಗಿ ಕುದಿಸೋ ಹೋಗ. ಬರೀ ಇದಾತ್ಲಾ ಅವ್ರ ಇವ್ರ ಜೊತೆ ಸೇರ್ತಿ ಮತ್ ರೊಕ್ಕ ಇಲ್ಲ ಅಂತ ಹೇಳಿ ಖಾಲಿ ಕೈಲೇ ಬಂದಿನ. ಸಂತಿ ತಗೊಂಬ ಅಂತ ಹೇಳ ಲೋಪ ನಿನಗ. ಇವ್ ಅಕ್ಕಿ ಕುದಿಸ್ಲಿ ಮತ್ತೆ ಇದ್ರ ಜೊತೆ ಏನ್ ತಿಂತಿ? ತಗೊಂಡ್ ಬಾ ಅಂತ ಹೇಳಿನಿ, ತಗೊಂಬರಕಾಗಿಲ್ಲ ನಿನಗ. ಲಕ್ಷ್ಮಿ ಆಯ್ತು ತಗೋ, ನಾ ಹೋಗ್ತೇನೆ. ಎಂದ್ರಲ್ಲ ಇಲ್ಲ, ಹೋಗ್ತೇನೆ. ಎಷ್ಟ್ ಹೇಳಿದ್ರು ಅಷ್ಟೇ ಅಲ್ಲ ಅಪ್ಪ ನಿನಗ. ತಗೋ ನೀನ ಮಾಡ್ಕೊಂಡ್ ತಿನ್ನ. ತಂಗಿ ನಿಂದ್ರ ಶಾಂತಿ ತಗೊಂಬರ್ತಾನ ಬಾ. ಹಂಗ ಮಾಡಬೇಡ, ಶಾಂತಿ ತಗೊಂಬರ್ತಾನ ಬಾ. ಎಷ್ಟ್ ಸಲಾರಿ ಹೇಳ್ಬೇಕ್ ನಾ ನಿನಗ ಅವ್ರ ಜೊತೆಗೆ ಸೇರಿ ಕುಡಿಯಕ್ ಹೋಗ್ಬೇಡ ಅಂತ ಹೇಳಿ. ನಿಂಗೆ ಎಷ್ಟ್ ಹೇಳಿದ್ರು ಅಷ್ಟ. ಯಾವಾಗ ಸಂತಿ ತಗೊಂಬರ್ತಿಲ್ಲ ಅವಾಗ ಅಡ್ಗೆ ಮಾಡ್ತೀನಿ ನಾನು. ಅಲ್ಲಿವರೆಗೂ ಮಾಡೋದಿಲ್ಲ, ಅಲ್ಲೇ ಕುಡ್ಕೊಂತ ಹೋಗ್ಬಿಡ್ನಿ. ತಂಗಿ ಯಾಕೋ ಸಿಟ್ಟಿ ಬಂದಂಗ ಕಾಣ್ತಾಳ. ಶಾಂತಿ ಮಾಡ್ಕೊಂಡ್ ಬರ್ತೈತಿ ಏನ್ರಿ ಹೋಗಿ. ಲಕ್ಷ್ಮಿ ಯಾಕ 4 ದಿನ ಕಾಣತಿದ್ದಿದ್ದಿಲ್ಲ? ನಮ್ಮ ರಿಲೇಷನ್ ಒಳಗ ಮದುವೆ ಇತ್ತು, ಹೋಗಿದ್ದೆ. ಹೋಗೋ ಮುಂದ ಒಂದ್ ಸ್ವಲ್ಪ ಹೇಳಿ ಹೋಗಿಲ್ಲಲ್ಲ? ಸ್ವಲ್ಪ ಅವಸರ ಇತ್ತು, ಇಳುದಾನೆಲ್ಲ ಅದಕ್ಕೆ ಹೋಗಿದ್ದೆ. ಯಾಕೆ ಲಕ್ಷ್ಮಿ ಸಪ್ಪ ಕೂತಿದ್ದಿ? ಹಂಗೇನಿಲ್ಲ, ಮನ್ಯಾಗ ನಮ್ಮ ಅಣ್ಣಂದು ಗೊತ್ತಾಯ್ತಲ್ಲ, ಹಂಗಾಗಿ ಸುಮ್ಮನೆ ಹೊರ ಕುಂತಿದ್ನಿ. ಅನ್ನಂಗ್ ಪದ್ಮ ಮತ್ ಹಾಲು ಹಾಕಕ್ಕ ಯಾರು ಹೇಳೋಗಿದ್ದಿ? ಬಾಜು ಮನೆ ಅಕ್ಕಗ ಹೇಳೋಗಿದ್ದೆ. ಹೌದನ? ಮತ್ ಅಕ್ಕಾರೇನ್ ಹಾಲು ಹಾಕಿದ್ರನ? ಲಕ್ಷ್ಮಿ ಲಕ್ಷ್ಮಿ ಇಕ್ಯಾಕ್ ಬಂದಾಳ ಮತ್ತ? ಅಕ್ಕಿ ಇಕ್ಕಿ ಅಂತ ಹೇಳ ಅಂತಿಲ್ಲ, ಚಂದಕ್ಕೆ ಪದ್ಮ ಅಂತ ಕರೆಯಕ್ ಬರಂಗಿಲ್ಲನ? ಪದ್ಮ ಅನ್ನೋದು ನನಗೇನು ಹೆಸರು, ನನಗೇನು ಗೊತ್ತ? ಲಕ್ಷ್ಮಿ ನಾ ಬರ್ತೀನಿ. ಲಕ್ಷ್ಮಿ ಹೊಸೋಗೈತಿ, ಊಟಕ್ಕೆ ಹಾಕಿ ಕೊಡ್ಬಾ. ತಂಗಿ ಲಕ್ಷ್ಮಿ ಇವ ತಂಗಿ ತಂಗಿ ಲಕ್ಷ್ಮಿ ಇವ ತಂಗಿ 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 ಇವ ತಂಗಿ ತಂಗಿ ಇವ ಏನಾತ ನಿನಗ? ತಂಗಿ ಏನಾಲ ತಂಗಿ ನಿನಗ? ಇವ ತಂಗಿ ಲಕ್ಷ್ಮಿ ಏನಾದ ನಿಮ್ಗ? ಏನಾತ ತಂಗಿ ನಿನಗ? ನಮ್ಮ ತಂಗಿಗೆ 2 ಸಲ ತಂಗಿ ಕಾಲ ಆಗತಿ. ತಂಗಿ ನಿನಗೆ ಏನಲ್ಲಾಗತ್ತೆ ಬಂಗಾರ? ತಲೆ ಸುತ್ತ ಬರತೈತನ. ಯಾಕ ತಂಗಿ? ತಂಗಿ ನೀರು ತೊಗೊಂಬರೋದು? ಅಣ್ಣ ನೀ ಯಾಕೆ ಅಷ್ಟು ಗಾಬರಿ ಆಗತ್ತಿ? ನನಗೇನು ಆಗಿಲ್ಲ. ಮುಂಜಾನೆ ಒಂದ್ ಸ್ವಲ್ಪ ಊಟ ಮಾಡಿದ್ದಿಲ್ಲ, ಹಂಗಾಗಿ ತಲೆ ಚಕ್ರ ಹೋಗೈತಿ. ಏನು ಹೆದರಬೇಡ, ನಾ ಆರಾಮ ಅದೇನಿ. ತಂಗಿ ಟೈಮ್ ಪ್ರಕಾರ ಊಟ ಮಾಡ್ತಾ ಬಾರ ತಂಗಿ. ನಿನಗೆ ಹೆಚ್ಚ ಕಡಿಮೆ ಆದ್ರೆ ನನಗೆ ಯಾರದಾರ ತಂಗಿ? ಲಕ್ಷ್ಮಿ
ಊಟ ಮಾಡತ್ ಬಾರ ಯಾವ ಹಾ ತಂಗಿ ನಾ ನೀನು ಹೆದ್ರಬೇಡ, ನನಗೇನು ಆಗಿಲ್ಲ. ಯಾಕೆ ಹೇಳ್ತಿ ಹೇಳ? ನನಗೇನು ಆಗೋದಿಲ್ಲ. ನಾ ಯಾವಾಗ ನಿನ್ನ ಜೊತೆನೇ ಇರ್ತೀನಿ. ನನಗೇನಾಕೈತಿ ಹೇಳ? ನೀ ಇರೋ ಮಟ್ಟ ನನಗೇನು ಆಗೋದಿಲ್ಲ. ನಾನು ಆರಾಮ ಅದೇನಿ. ತಂಗಿ ರೆಸ್ಟ್ ಮಾಡ, ಒಂದಿಟ್ಟು ರೆಸ್ಟ್ ಮಾಡ ತಂಗಿ. ತಂಗಿ ನೀ ಇಲ್ಲೇ ನಿಂತ್ಕೊಂಡ್ರ ನಾವು ಹೋಗಿ ಗುಳಿಗೆ ತೊಗೊಂಬರ್ತನ ತಂಗಿ. ಏನು ಬ್ಯಾಡ ಬಿಡ, ನಾ ಆರಾಮ ಅದೇನಿ. ತೊಗೊಂಬರ್ತನ ತಂಗಿ, ರೆಸ್ಟ್ ಮಾಡಿ ತೊಗೊಂಬರ್ತೀನಿ, ಗುಳಿಗೆ ತೊಗೊಂಬರ್ತನ ತಂಗಿ. ಲಕ್ಷ್ಮಿ, ಏನಾಯ್ತು ನಿಮ್ಗೆ? ಏನಿಲ್ಲ, ಒಂದು ಸ್ವಲ್ಪ ತಲೆ ಸುತ್ತು ಬಂದಂಗೆ ಆತ, ಹಾಗಾಗಿ. ಹೌದಾ? ಲಕ್ಷ್ಮಿ ಹುಷಾರ, ನಾ ಮತ್ತೆ ಬರ್ತೀನಿ. ಏ ರಮ್ಯ ನಿಲ್ಲಿ, ರೊಕ್ಕ ತಗೊಂಡ್ ಹಿಡ್ದಾನ ಯಾವಾಗ ಕೊಡವ ನೀವು? ಏ ದೋಸ್ತ, ಒಂದ್ 2 ದಿವಸ ಇಲ್ಲಾಗ್ಯಾವು, ಕೊಡ್ತಾನ ತಡಿ. ನೀ ಅದಿ ಹಂಗೆ ಇಡ್ಲೈತಿದಿ. ಏ ಮತ್ ರೊಕ್ಕ ತಗೊಂಡ್ ಹಿಡ್ದಾನ ಎಂದ್ ಕೊಡವ? ಎಂದ್ ಟೈಮ್ ಎಂದ? ಇಲ್ಲ ದೋಸ್ತ, 2 ದಿವಸ ಕೊಡ್ತಾನ ತಡಿಲ್ಲ, ಹಂಗ್ಯಾಕೆ ಮಾಡತ್ತಿದಿ? 2 ದಿವಸ ತಡಿ, ನಾನು ಸ್ವಲ್ಪ ಟೆನ್ಷನ್ ಆಗತ್ತಾನ. ಅಂಗಿ ಬಿಡ್ಲ ಹಂಗ್ಯಾಕ? ರೊಕ್ಕ ನೀ ಇಸ್ಕೊಂದೇವ ನಾ ಇಸ್ಕೊಂಡ್ ಮಗನ ನನಗ ಸಿಡ್ದ ಮಾತಾಡ್ತೇನ ಹೊಳೆ. ಇಲ್ಲೋ, ಹಿಂದಿಲ್ಲ ರೊಕ್ಕ ಕೊಡ್ತೀನಿಲ್ಲ ನೀನು, ಹಿಂದಿಲ್ಲ ನಾನು ಕೊಡೋಣ ರೊಕ್ಕ. ಮಗನಾಗ ಏನ ಆತಿದಿ? ಏನೋ ನಿಮ್ ಮಗನ ಕೈ ಬಿಡದ ಹೀಗೆ. ಎಷ್ಟು ಸೊಕ್ಕಿಲಿ ಮಾತಾಡ್ತೀಯ ಮಗನ? ಎಷ್ಟು ಸೊಕ್ಕಿಲಿ ಮಾತಾಡೋದ್ರಿ? ರೊಕ್ಕ ಕೊಟ್ಟ ಹೋಗ್ ಮಗನ. ಈಗ ಏ ಕುಡಾಯಿಲ್ಲ ಅಂದ್ರೆ ಏನ್ ಮಾಡೋದು ನೀನು? ಕೊಡಂಗಿಲ್ಲ, ಏ ಕೊಡಂಗಿಲ್ಲ, ಬಿಡಂಗಿಲ್ಲ. ಇಲ್ಲ ಎದಿಮೆ ಹಿಂಗಿ ಕೊಡ್ತಾ ಹೇಳಿಲ್ಲ ನಂಗ. ಕೊಡಬೇಕ, ಕೊಡಬೇಕ. ಕುಡಾಯಿಲ್ಲ ಏನ್ ಮಾಡೋದು? ಯಾರ ಕರ್ಸ್ ಕರ್ಸೋಗ? ಯಾರನ್ನ ಕರ್ಸ? ಇಲ್ಲ ಕುಡಾಯಿಲ್ಲ. ಇಸ್ಕೊಳಗ ಹೆಂಗಿದೆ? ಇಸ್ಕೊಳ ಹೆಂಗ್ ಇಸ್ಕೊಂಡಿ? ಇಲ್ಲ ಕೊಡ್ತಾ ಹೇಳಿಲ್ಲ. ಹೆಂಗ್ ಇಸ್ಕೊಂಡಿ? ಯಾರು ಕೊಡ್ತಾ ಹೇಳಿ ಹೆಂಗ್ ಇಸ್ಕೊಂಡಿ? ಕೊಡಬೇಕ. ಮತ್ತೆ ಎದಿಮೆ ಹೆಂಗೆ ಹಿಡಿದಿ? ಯಾಕ ಹೇಳಿಲ್ಲ? ಏ ರೊಕ್ಕ ಕೊಟ್ಟನ ಹಿಡಿಯವನ. ಕುಡಾಯಿಲ್ಲ ಏನ್ ಮಾಡ್ತಾನ? ಹಾಕೋ ಇಲ್ಲೋ ಕುಡ್ತ ಹೇಳ್ತಿ ಮುಗಿದೋ ತಟ್ಟ. ಇಲ್ಲ ಕುಡ್ತ ಹೇಳಿ ನಿಮ್ಮ ಸುಮ್ಮನೆ ಏನ ಇಲ್ಲ ಕುಡ್ತ ಹೇಳತ್ತಿಲ್ಲ. ಇಲ್ಲ ತಡಿ, ಲಕ್ಷ್ಮಿಗೆ ಹೇಳ್ತೀನಿ ಇದನ್ನ. ಹೇ ಲಕ್ಷ್ಮಿ, ಹೇ ಲಕ್ಷ್ಮಿ. ಪದ್ಮ, ಯಾಕ? ಲಕ್ಷ್ಮಿ, ನಿಮ್ಮ ಅಣ್ಣ ಯಾರ ಜೊತೆ ಜಗಳ ತಕೊಂಡ್ ಕೂತಾನ, ರೊಕ್ಕ ಸಲುವಾಗಿರ್ಬೇಕು. ಹೌದಾ? ಹಂಗಂದ್ರೆ ನಿಂದ್ರೆ ಬಾ ಹೋಗು. ಅಣ್ಣ, ಯಾಕೆ ನಮ್ಮನ್ನ ಜೊತೆ ಜಗಳ ಮಾಡ್ಕೊಂತ ನಿಂತಿ? ರೊಕ್ಕ ಕೊಡೋದನ್ರಿ ನನಗ. ಅಣ್ಣ, ಒಂದ್ ಮಾತು ನನಗೆ ಹೇಳ್ಬೇಕಿತ್ತಲ್ಲ. ಹೋಗಿ ಅಣ್ಣನ ಜೊತೆ ಜಗಳ ಮಾಡ್ಕೊಂಡು ನಿಂದ್ರೆ ಹೇಳಿದ್ರೆ ಇದ್ರ ಮಾತಾಡ್ತಾನಕ ಅವ. ಅಣ್ಣ ಯಾಕೋ? ಇಲ್ಲ ಇದೇಮಿ ಕುಡ್ತ ತಂಗಿ ಮಾತ ಇದೇಮಿ ಹೆಂಗೆ ಹಿಡಿತಾನೆ? ಇಸ್ಕೊಂಡ್ ಅದು ಕೇಳ್ರವ. ಅಣ್ಣ, ಒಂದ್ ಮಾತು ನನಗೆ ಹೇಳ್ಬೇಕಿತ್ತಲ್ಲ. ಅವ್ನು ಹೆಂಗದನಂತೆ ನಿನಗೆ ಗೊತ್ತೈತಿ, ಆದ್ರೂ ಅವನ ಜೊತೆ ನೀ ಜಗಳ ಮಾಡುದ ಸರಿ ಅಲ್ಲ ಅಣ್ಣ. ಅಲ್ರಿ ಇಸ್ಕೊಳಕ್ ಗೊತ್ತಿರತ್ರಿ, ಕೊಡೋ ಗೊತ್ತಿರಲ್ಲ ಅನ್ರಿ. ಅಣ್ಣ, ನಾ ಕೊಡ್ತೀನಿ ರೊಕ್ಕ. ಅಣ್ಣ ತಗೋ ರೊಕ್ಕ. ಅಣ್ಣ, ಅವೇನ್ರಿ ನಿಮ್ ಕಡೆ ರೊಕ್ಕ ಇಸ್ಕೊಂಡ್ರೆ ನಾನು ಕೇಳ್ರಿ. ಇನ್ ಯಾವ ಕಾರಣಕ್ಕೂ ನಮ್ಮ ಅಣ್ಣ ರೊಕ್ಕ ಕೊಡಕ್ ಹೋಗ್ಬೇಡ್ರಿ. ನೋಡ್ಕೋತ ಹೇಳು. ಯಾವ ಕಾರಣಕ್ಕೂ ನನ್ನ ಮೂಗೊಳಗೆ ರಕ್ತ ಬಂದಿದ್ದೆ ನನ್ನ ಮುಂದೆ ಹೇಳ್ಬಾರ್ದು. ಯಾಕಂದ್ರೆ ಅವ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಾಗಾಗಿ ನನಗೆ ಹಿಂಗಾಗೈತೆ ಅಂಥೇಳಿ ಯಾವ ಕಾರಣಕ್ಕೂ ಹೇಳೋದು ಸರಿ ಅಲ್ಲ ಅನ್ನಿಸ್ತದೆ. ಲಕ್ಷ್ಮಿ, ಲಕ್ಷ್ಮಿ,
ಲಕ್ಷ್ಮಿ ಮೊದ್ಲ ಆರಾಮಿಲ್ಲ ನಿನಗ ಕೆಲ್ಸ ಯಾಕೆ ಮಾಡ್ತಿ ನಾ ಮಾಡ್ತೀನಿ ರೆಸ್ಟ್ ಮಾಡಿ ಹೋಗು. ಅಣ್ಣ ನನಗೇನಾಗೈತಿ ನಾ ಆರಾಮದೇನೆ ನೀನು ಒಂದ್ ಸ್ವಲ್ಪ ಊಟ ಮಾಡಿದಿಲ್ಲ ಹಂಗಾಗಿ ತಲೆ ಸುತ್ತ ಬಂದೈತಿ ನಾ ಆರಾಮದೆ ಅಂದಂಗ ಅಣ್ಣ ನಿನ್ನೆ ಅವ್ರ ಜೊತೆ ಜಗಳ ಮಾಡ್ಕೊಂತ ನಿಂತಿದ್ದಿಲ್ಲ ರೊಕ್ಕದ ಸಾಮಾನ ಅಂತ ಹೇಳಿದ್ರೆ ನಾನ ಕೊಡ್ತಿದ್ನಲ್ಲ ಅವ್ರಿಗೆ ಅವ್ರ ಜೊತೆ ನೀ ಜಗಳ ಮಾಡಿದ್ರ ನಿನಗ ಯಾರು ಇಲ್ಲ ಅವ್ರ ನಿನ್ಗೇನ್ರ ಮಾಡಿದ್ರ ಅವನು ಕಳ್ಕೊಂಡೇನಿ ನೀನು ಕಳ್ಕೊಳಕ ನಂಗ ಆಗಂಗಿಲ್ಲ. ನನಗರ ಯಾರದಾರ ಹೇಳು ನನಗ ನೀನ ಅವರು ರೊಕ್ಕದ ಸಂಬಂಧ ಜಗಳ ತೆಗಿಯಂತ ನಾ ತಗನಿ ನೀವ್ಯಾಲ ತೆಗಿಯಂಗಿರ ತಂಗಿ ಜಗಳ. ಅಣ್ಣ ತೆಗ್ಯಾಕ ಹೋಗ್ಬೇಡ ಹಂಗೇನ್ರಿ ಇತ್ತಂದ್ರ ನಾನ್ ಮುಂದೆ ಹೇಳ ನಾ ಕೊಡ್ತೇನಿ ನೀ ಮನಿ ಮಗ ಆಗಿ ನನಗ ಅಣ್ಣ ಆಗಿದ್ರ ಸಾಕ. ಆಯ್ತಾಯ್ತು ತಂಗಿ ಅದೇನ್ರ ಆಗ್ಲಿ ದವಾಖಾನಿಗೆ ಹೋಗಿ ತೋರ್ಸೊಂಬರ್ ನೋಡಿ. ಅಣ್ಣ ಈಗೇನ್ ಬೇಡ ಹಂಗೇನ್ರ ಆತಂದ್ರ ಅವಾಗ ದವಾಖಾನೆ ಹೋಗೋಣ ಬಾ ಒಳಗ್ ಊಟ ಮಾಡುವಂತೆ.